ನಮಸ್ಕಾರ. ಉದಯವಾಣಿಯ ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಡಹಬ್ಬ ದಸರಾ ಅಂದಮೇಲೆ ಗಜಪಡೆಗೆ ಅದರ ಪ್ರಾಮುಖ್ಯತೆ ತುಂಬಾ ಇರ್ತದೆ. ಗಜಪಡೆಗೆ ಪ್ರತಿಯೊಂದು ವರ್ಷವೂ ಹೊಸ ಹೊಸ ಆನೆಗಳು ಎಂಟ್ರಿ ಕೊಡ್ತಾ ಇರ್ತದೆ. ಈ ವರ್ಷ ಮತ್ತೊಬ್ಬ ಪರಾಕ್ರಮ ಎಂಟ್ರಿ ಕೊಟ್ಟಿದ್ದಾನೆ. ಒಂದು ಕಾಲದಲ್ಲಿ ರೈತರಿಗೆ ಪುಡಾಲ ನೀಡಿಕೊಂಡು ಪುಂಡಾಣೆ ಆಗಿದ್ದ ಮಹೇಂದ್ರ ಈಗ ದಸರಾ ಗಜಪಡೆಯ ನೆಚ್ಚಿನ ಆನೆಯಾಗಿದ್ದಾನೆ. ಮೊನ್ನೆ ಶ್ರೀರಂಗಪಟ್ಟಣ ದಸರಾದಲ್ಲಿ ಪ್ರಥಮ ಬಾರಿಗೆ ಅಂಬಾರಿ ಹೊರಿದ್ದ ಈ ಆನೆ ಎಲ್ಲರನ್ನು ಆಶ್ಚರ್ಯಗೊಳಿಸಿತ್ತು. ಯಾಕಂದ್ರೆ ಪ್ರಥಮ ಬಾರಿ ದಸರಾ ಕ್ಯಾಂಪಿಗೆ ಬಂದ ಆನೆ ಒಂದು ಅಂಬಾರಿ ಹೊರಿದ್ದು ಇದೇ. ನಾಡಹಬ್ಬ ದಸರಾ ಮಹೋತ್ಸವದ ಅಂಗವಾಗಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನಡೆದಂತಹ ದಸರಾದಲ್ಲಿ ಅಂಬಾರಿ ಹೊರುವ ಜವಾಬ್ದಾರಿಯನ್ನು ಮಹೇಂದ್ರ ಯಶಸ್ವಿಯಾಗಿ ನಿಭಾಯಿಸಿದ್ದಾನೆ. ಇದು ಎಲ್ಲರಿಗೂ ಆಶ್ಚರ್ಯಕರ ಸಂಗತಿ ಕೂಡ ಆಗಿತ್ತು. ಇದೇ ಮೊದಲ ಬಾರಿಗೆ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿರುವ ಮಹೇಂದ್ರ ಬಂದ ವರ್ಷದಲ್ಲೇ ಅಂಬಾರಿ ಹೊತ್ತು ಸೈ ಎನಿಸಿಕೊಂಡಿದ್ದಾನೆ. ಒಂದು ಕಾಲದಲ್ಲಿ ಕಾಡಂಚಿನ ಭಾಗದ ರೈತರಿಗೆ ಉಪಟಳವಾಗಿದ್ದ ಪುಂಡಾನೆಯಾಗಿ ಬೆಳೆಹಾನಿ ಮಾಡುತ್ತಿದ್ದವ ಇಂದು ವಿಧೇಯ ವಿದ್ಯಾರ್ಥಿಯಾಗಿದ್ದಾನೆ. ಗಜ ಗಾಂಭೀರ್ಯಕ್ಕೆ ಮತ್ತೊಂದು ಹೆಸರೇ ನಾನು ಎಂಬಂತೆ ಎಲ್ಲರ ಗಮನ ಸೆಳೆಯುತ್ತಿದ್ದಾನೆ. ಪುಂಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ ಸೆರೆ ಸಿಕ್ಕ ಬಳಿಕ 3 ವರ್ಷದಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾದ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಅರ್ಹತೆ ಗಿಟ್ಟಿಸಿಕೊಂಡಿರುವ 39 ವರ್ಷದ ಮಹೇಂದ್ರನ ಗಾಂಭೀರ್ಯತೆ ಹಾಗೂ ಪ್ರಬುದ್ಧತೆ ಇದಕ್ಕೆ ಸಾಕ್ಷಿಯಾಗಿದೆ. ಈಗ ದಸರಾಕ್ಕೆ ಬಂದಿರುವ 14 ಆನೆಗಳಲ್ಲಿ 14 ಆನೆ ಸ್ಕ್ವಾಡಲ್ಲಿ ಮಹೇಂದ್ರ ಅಂತ ಒಂದು ಹೊಸ ಆನೆ ಈ ಸಾರಿ ನಾವು ಕರ್ಕೊಂಡು ಬಂದಿದ್ದೀವಿ. 40 ವಯಸ್ಸಾಗಿದೆ. ಈಗ ಬಂದು ಮೊದಲನೇ ಬಾರಿ ದಸರಾದಲ್ಲಿ ಭಾಗವಹಿಸ್ತಾ ಇದೆ. ಅದು ನಾವು ಮೊದಲನೇ ತಂಡದಲ್ಲಿಯೇ ಕರ್ಕೊಂಡು ಬಂದಿದ್ದೀವಿ. ಇಲ್ಲಿ ಬಂದಾದ ಮೇಲೆ ಈಗಾಗಲೇ ಬಂದು ಒಂದು 48-50 ದಿನ ಆಯಿತು. ಬಟ್ ಆದ್ರೂ ಯಾವುದೇ ತೊಂದರೆವಿಲ್ಲದೆ ಈಗಾಗಲೇ ಸುಮಾರು ವರ್ಷ ದಸರಾದಲ್ಲಿ ಭಾಗವಹಿಸಿರುವ ಆನೆಗಳ ಜೊತೆಯಲ್ಲಿ ಯಾವುದೇ ತೊಂದರೆವಿಲ್ಲದೆ ನಮ್ಮ ಮೆರವಣಿಗೆ ನಮ್ಮ ತಾಲೀಮ್ ಟೈಮಲ್ಲಿ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾ ಇದೆ. ಈಗ ಅದಕ್ಕೆ ನಾವು ಮರಳು ಮುಟ್ಟೆ ಟ್ರೈನಿಂಗು ಪ್ಲಸ್ ಮರದ ಹೌದ ಟ್ರೈನಿಂಗ್ ಎಲ್ಲ ಸಹ ಅದಕ್ಕೆ ಸಹ ಮಾಡಿದ್ದೀವಿ. ನಾವು ಅದಕ್ಕೆಲ್ಲ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದೆ. ಈಗ ನಮ್ಮ ಮಂಡ್ಯ ಅಲ್ಲಿ ಒಂದು ದಸರಾ ಈವೆಂಟಲ್ಲಿ ಒಂದು ಮೆರವಣಿಗೆ ಥರ ಮಾಡ್ತಾರೆ. ಸೊ ಮಂಡ್ಯಕ್ಕೂ ಸಹ ಈ ಸಾರಿ ನಾವು ಮಹೇಂದ್ರನವನ್ನೇ ಕಳಿಸ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಂದಹಾಗೆ ಈ ಮಹೇಂದ್ರ ಯಾರು? 2015-16 ದಿನಗಳಲ್ಲಿ ರಾಮನಗರ ಭಾಗದ ಜನರಿಗೆ ತಲೆನೋವಾಗಿದ್ದ ಪುಂಡಾನೆಯನ್ನು ಸೆರೆ ಹಿಡಿಯಲು ಆ ಭಾಗದ ರೈತರಾದಿಯಾಗಿ ಜನಪ್ರತಿನಿಧಿಗಳು ಸಾಕಷ್ಟು ಶ್ರಮ ಪಟ್ಟಿದ್ರು. ವಿಧಿಯಿಲ್ಲದೆ ತೋಟವೊಂದರಲ್ಲಿ ಯಾವುದೇ ಅಳುಕಿಲ್ಲದೆ ಬೀಡುಬಿಟ್ಟಿದ್ದ ಈ ಆನೆಯನ್ನು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಸೆರೆ ಹಿಡಿದು ನಾಗರಹೊಳೆಯ ಮತ್ತಿಗೋಡು ಶಿಬಿರಕ್ಕೆ ಕರೆತಂದು ಮಹೇಂದ್ರ ಎಂದು ನಾಮಕರಣ ಮಾಡಲಾಗಿತ್ತು. ಆರಂಭದ ದಿನಗಳಲ್ಲಿ ರೋಷಾವೇಶದಿಂದ ವರ್ತಿಸುತ್ತಿದ್ದ ಮಹೇಂದ್ರ ದಿನ ಕಳೆದಂತೆ ಶಿಬಿರದ ವಾತಾವರಣಕ್ಕೆ ಒಗ್ಗಿಕೊಂಡ. ಮೊದಲಿಗೆ ವಿನೋದ್ ರಾಜ್ ಎಂಬಾತ ನೀಡಿದ ಅತ್ಯುತ್ತಮ ತರಬೇತಿಯಿಂದಾಗಿ 6-7 ತಿಂಗಳಲ್ಲೇ ಮೃದು ಸ್ವಭಾವದ ಆನೆಯಾಗಿ ಮಾರ್ಪಟ್ಟಿದ್ದು ವಿಶೇಷವಾಗಿದೆ. ಸದ್ಯಕ್ಕೆ 2.74 ಮೀಟರ್ ಎತ್ತರ, 4450 kg ತೂಕ ಇರುವಂತಹ ಮಹೇಂದ್ರನನ್ನು ರಾಜಣ್ಣ ಎಂಬ ಮಾವುತರು ನೋಡಿಕೊಳ್ತಾ ಇದ್ದಾರೆ. ಎಷ್ಟು ಸೌಮ್ಯ ಸ್ವಭಾವವೋ ಅಷ್ಟೇ ಧೈರ್ಯಶಾಲಿ ಮತ್ತು ದಿಟ್ಟ ಮನೋಭಾವ ಹೊಂದಿರುವ ಮಹೇಂದ್ರ ಹೇಳಿದ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತಾನೆ. ಯಾರೊಂದಿಗೂ ಒರಟಾಗಿ ನಡೆದುಕೊಳ್ಳೋದಿಲ್ಲ. ನೀರೆಂದರೆ ಬಲು ಇಷ್ಟ. ಎಲ್ಲ ಆನೆಗಳೊಂದಿಗೆ ಬೆರೆಯುವುದು ಮಹೇಂದ್ರನ ವೈಶಿಷ್ಟ್ಯ. ಹುಲಿ ಆನೆ ಕಾರ್ಯಾಚರಣೆಯಲ್ಲಿ ಎತ್ತಿದ ಕೈ. ಪುಂಡಾನೆಯಾಗಿದ್ದಂತಹ ಮಹೇಂದ್ರ ಇದೀಗ ಪಳಗಿದ ಮೇಲೆ ಬೇರೆ ಪುಂಡಾನೆಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲೂ ಭಾಗವಹಿಸ್ತಾ ಇದ್ದಾನೆ. ಹುಲಿ ಮತ್ತು ಕಾಡಾನೆಗಳ ಸೆರೆ ಕಾರ್ಯದಲ್ಲೂ ಕೂಡ ಇವನನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಕೂಬಿಂಗ್ ಸ್ಪೆಷಲಿಸ್ಟ್ ಎಂದೇ ಖ್ಯಾತಿ ಪಡೆದಿರುವಂತಹ ಅಂಬಾರಿ ಆನೆ ಅಭಿಮನ್ಯು ಸ್ಥಾನವನ್ನು ಈ ಮಹೇಂದ್ರ ತುಂಬುವ ಎಲ್ಲ ಲಕ್ಷಣಗಳನ್ನು ತೋರ್ತಾ ಇದ್ದಾನೆ. ನಾಡಿನ ವಾತಾವರಣಕ್ಕೆ ಹೊಂದಿಕೊಂಡಿರುವುದಲ್ಲದೆ ಮಾವುತ ಕಾವಾಡಿಗಳ ಆಜ್ಞೆಯ ಪರಿಪಾಲಕನಾಗಿ ತಾಲೀಮಿನ ವೇಳೆ ಆತ ತೋರಿದಂತಹ ಪ್ರಬುದ್ಧ ನಡೆಯಿಂದಾಗಿ ಮೊದಲ ವರ್ಷದಲ್ಲೇ ಮಹತ್ತರವಾದಂತಹ ಜವಾಬ್ದಾರಿ ಹೊತ್ತಿರೋದು ವಿಶೇಷವಾಗಿದೆ. ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಗೆ ಒಳಪಡುವಂತಹ ಮತ್ತಿಗೋಡು ಆನೆ ಶಿಬಿರದಲ್ಲಿ ವಾಸ್ತವ್ಯ ಹೂಡಿರುವ ಮಹೇಂದ್ರ ದಸರಾ ಗಜಪಡೆಯ ಮೊದಲ ತಂಡದಲ್ಲಿಯೇ ಸ್ಥಾನ ಗಿಟ್ಟಿಸಿಕೊಂಡು ಆಗಸ್ಟ್ 7ರಂದು ಗಜಪಯಣದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮೈಸೂರಿಗೆ ಆಗಮಿಸಿದ್ದ. ಮೈಸೂರಿಗೆ ಬಂದಾಗ 4250 kg ತೂಕ ಹೊಂದಿತ್ತು. ಪೌಷ್ಟಿಕ ಆಹಾರ ನೀಡಿ ಆರೈಕೆ ಮಾಡಿದ್ದರಿಂದ ಮೈಸೂರು ಅರಮನೆಗೆ ಬಂದ ಒಂದೇ ತಿಂಗಳಲ್ಲಿ 200 kg ತೂಕವನ್ನು ಹೆಚ್ಚಿಸಿಕೊಂಡಿತ್ತು. ತಾಲೀಮಿನ ವೇಳೆ ಮರಳು ಮೂಟೆ ಹೊತ್ತು ಮರದ ಅಂಬಾರಿ ಹೊತ್ತು ಸಾಗಿತ್ತು. ಸುಮಾರು 750 kg ಭಾರ ಹೊತ್ತು ಸರಾಗವಾಗಿ ಸಾಗಿದ್ದಂತಹ ಮಹೇಂದ್ರ ಅರಣ್ಯ ಇಲಾಖೆಯ ಅಧಿಕಾರಿಗಳಲ್ಲಿ ವಿಶ್ವಾಸ ಮೂಡಿಸಿತ್ತು. ವಾಹನ ಸಂಚಾರ, ಮಬ್ಬುಗತ್ತಲು, ಜನರ ಓಡಾಟದ ನಡುವೆಯೂ ಕೂಡ ಭಾರವನ್ನು ಹೊತ್ತು ಶಾಂತಿಯಿಂದ ಹೆಜ್ಜೆ ಹಾಕಿದ್ದ ಮಹೇಂದ್ರ ಈ ಬಾರಿ ಶ್ರೀರಂಗಪಟ್ಟಣದ ದಸರಾದಲ್ಲಿ ಅಂಬಾರಿ ಹೊತ್ತು ಸೈ ಎನಿಸಿಕೊಂಡಿದ್ದಾನೆ.
ಕಾಡಾನೆ ಅಥವಾ ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಒಂದಿಷ್ಟು ಅಂಜದೆ ಧೈರ್ಯದಿಂದ ಮುನ್ನುಗ್ಗಿ ಎದುರಾಳಿ ಒಡ್ಡುವ ಸವಾಲನ್ನು ಭೇದಿಸುವ ಛಾತಿಯನ್ನು ಕರಗತ ಮಾಡಿಕೊಂಡಿರುವ ಮಹೇಂದ್ರ ಗಜಪಡೆಗೆ ಪರಾಕ್ರಮಿ ಎಂದರೆ ತಪ್ಪಾಗೋದಿಲ್ಲ. ಜನಮನದ ಈ ಜೀವನಾಡಿ